ಮಂಗಳೂರಿನ ಸುರತ್ಕಲ್ನಲ್ಲಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ PGಯಲ್ಲಿದ್ದಂಥ ವಿದ್ಯಾರ್ಥಿನಿ ಅನ್ಯ ಕೋಮಿನ ಯುವಕನ ಜೊತೆ ಇವಾಗ ಹೋಗಿರುವಂಥದ್ದು. ಅಲ್ಲಿ ರಿಜಿಸ್ಟರ್ ಮದುವೆ ಆಗಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡಿರುವಂಥದ್ದು. ಈಗ ಅವರ ಕುಟುಂಬ ಸುರತ್ಕಲ್ಗೆ ಬಂದಿದೆ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದೆ. ಸುರತ್ಕಲ್ನ ಪೊಲೀಸ್ ಠಾಣೆ ಮೆಟ್ಲನ್ನು ಏರಿರುವಂಥದ್ದು. ತಂದೆ ತಾಯಿ ಕಣ್ಣೀರಿಟ್ಟು ತಮ್ಮ ಮಗಳು ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ TV9 ಜೊತೆ ಮಾತಾಡಲಿಕ್ಕೆ ಆ ತಂದೆ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವಾಗ ಆ ಮಗಳು ಈ ರೀತಿ ಆಗಿರೋ ವಿಷಯ ಗೊತ್ತಾಗಿದೆ, ಸೊ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನು ಹೇಳ್ತೀರಿ? ನಾವು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆವು. ಮತ್ತು ವಯನಾಡಿಗೆ ಹೋದೆವು ಅವರ ಒಟ್ಟಿಗೆ. ಅಲ್ಲಿ ಹೋಗಿ ಅಲ್ಲಿ ಅವರು ಕಂಡು ಹಿಡಿದರು. ಒಂದು ದಿವಸ ಇಡೀ ಆಯಿತು. ಮತ್ತು ನಮಗೆ ರಾತ್ರಿ ಅವರು ನಮ್ಮನ್ನು ಅಲ್ಲಿಗೆ ಕರೆಸಿದರು ಸ್ಟೇಷನ್ಗೆ. ಅಲ್ಲಿಗೆ ಹೋಗಿ ನಮಗೆ ನಮ್ಮ ಮಗಳನ್ನು ಸರಿಯಾಗಿ ನೋಡಲಿಕ್ಕೆ ಬಿಡಲಿಲ್ಲ. ಅವರು 5 ನಿಮಿಷ ಅಂತ ನಮಗೆ ಕೊಟ್ಟರು ಟೈಮ್. 5 ನಿಮಿಷದಲ್ಲಿ ಅವ್ರಿಗೆ ಸರಿ ಮಾತಾಡಲಿಕ್ಕೆ ಬಿಡಲಿಲ್ಲ. ಅವರು ಸಾಕು ನೀವು ಸ್ವರ ಮಾಡಬೇಡಿ, ಮಗಳು ಅಳ್ತಾಳೆ, ಗಟ್ಟಿಯಾಗಿ ಹೇಳಬೇಡಿ, ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಬರುವಾಗ ಅವಳು ಬಿಡಲಿಲ್ಲ. ಪೊಲೀಸ್ನವರು ದೂರ ಮಾಡಿದರು, ಹಾಗೆ ಹಗ್ ಮಾಡಲಿಕ್ಕಿಲ್ಲ ಅಂತ. ಮತ್ತೆ ಅವಳು ನಮ್ಮೊಟ್ಟಿಗೆ ಬರ್ತೇನೆ ಅಂತ ಒಪ್ಪಿಕೊಂಡು ಅವಳು ಲೆಟ್ರ್ ಬರೆದಳು, ನಾನು ಇವರೊಟ್ಟಿಗೆ ಹೋಗ್ತೇನೆ ಅಂತ. ಮತ್ತೆ ಸ್ವಲ್ಪ ಹೊತ್ತಾಗ ಅವರು ಹೇಳಿದರು ಅವನಲ್ಲಿ ಕೂಡ ಮಾತಾಡಬೇಕಂತ ಪೊಲೀಸಿನವರು ಹೇಳಿದರು. ಆವಾಗ ಅವನಲ್ಲಿ ಮಾತಾಡಿದ ನಂತರ ಅವಳು ಚೇಂಜ್ ಆದಳು. ನಾನು ಬರೋದಿಲ್ಲಮ್ಮ, ಇವತ್ತು ನಾಳೆ ಬರ್ತೇನೆ, ಇವತ್ತು ನೀವು ಹೋಗಿ ಅಂತ ಹೇಳಿದರು. ಮತ್ತೆ ನಮ್ಮನ್ನು ಒಳಗೆ ಹೋಗಲಿಕ್ಕೆ ಪೊಲೀಸಿನವರು ಬಿಡಲಿಲ್ಲ. ನಮ್ಮನ್ನು ಅಲ್ಲಿಂದ ಹೊರಗೆ ಹಾಕಿದರು. ಒಳಗೆ ಬರಬೇಡಿ ನೀವು ಅಂತ ಅವರ ಜನವನ್ನೆಲ್ಲ ಹೊರಗೆ ಹಾಕಿದರು. ಅವನ ಕಡೆಯ ಜನವೆಲ್ಲ ಒಳಗಿದ್ದರು, ನಮ್ಮನ್ನು ಮಾತ್ರ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ. ಕೇರಳ ವಯನಾಡು ಪೊಲೀಸವರು ವಯನಾಡು ಪೊಲೀಸವರು ಈ ವಯನಾಡು ಪೊಲೀಸವರು ಆ ಹುಡುಗನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ, ಹುಡುಗನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮಗಳು ಈ ರೀತಿ ಏನಾದರೂ ಲವ್ ಮಾಡ್ತಾ ಇರೋ ಅಂತ ವಿಚಾರ ಈ ಥರದ್ದು ನಿಮ್ಮ ಹತ್ರ ಹೇಳ್ಕೊಂಡಿದ್ಲ? ಓದೋದ್ರಲ್ಲಿ ಹೇಗಿದ್ಲು? ಯಾವ ರೀತಿ ನೀವು ಅವಳನ್ನ ನೋಡಿ ಪ್ರೀತಿಯಿಂದ ಸಾಕಿದ್ರಿ? ನಮ್ಮಲ್ಲಿ ಹೇಳಲಿಲ್ಲ ಅವಳು. ನಮಗೆ ಹೀಗೆಲ್ಲ ಲವ್ ಉಂಟಂತ ಏನು ಹೇಳ್ತಿರ್ಲಿಲ್ಲ. ಏನಿಲ್ಲಮ್ಮ ನನಗೆ ಏನಿಲ್ಲ ಅಂತಲೇ ಹೇಳ್ತಿದ್ದದ್ದು. ಇದರಲ್ಲಿ ಏನೋ ಮುಸ್ಲಿಮರ ಷಡ್ಯಂತರ ಇದೆ. ಅಂದರೆ ನೀವು ಹೇಳ್ತಾ ಇರೋ ಅಂಥದ್ದು ಮಗಳು ಹೋಗೋಳು ಅಂತವಳಲ್ಲ, ಸೊ ಏನಾದ್ರು ಬಲವಂತವಾಗಿ ಇಲ್ಲ, ಅವನಿವರು ಬ್ರೈನ್ ವಾಶ್ ಮಾಡಿ ಏನೋ ಅವಳನ್ನು ಹೆದರಿಸಿಕೊಂಡು ಹೋಗಿದ್ದಾರೆ. ಈಗ ನೀವು ಅವತ್ತು ವಯನಾಡಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮಗಳ ಜೊತೆ ಮಾತಾಡಿದ್ರೆ ಏನು ಹೇಳಿದ್ಲು ಅವಾಗ? ಆವಾಗ ನಮ್ಮೊಟ್ಟಿಗೆ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಳು ಅವಳು. ಅಲ್ಲಿ ನಮಗೆ 5 ಮಿನಿಟ್ ಟೈಮ್ ಕೊಟ್ಟದ್ದು. ನಮ್ಮನ್ನು ನೋಡಿದಾಗ ಹೇಳಿದ್ರೆ ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ ಲೆಟರಲ್ಲಿ ಬರೆದು ಕೊಟ್ಟಳು. ಮತ್ತೆ ಪೊಲೀಸಿನವರು ಹೇಳಿದರು ನಿಮ್ಮಲ್ಲಿ ಮಾತಾಡಲ್ಲ, ಅವನಲ್ಲಿ ಮಾತಾಡಬೇಕು ಅಂತ ನಮ್ಮನ್ನು ಹೊರಗೆ ಕಳಿಸಿದರು. ಮತ್ತೆ ಹೇಳ್ತಾಳೆ ಅವಳು ಬಂದು ಅವಳು ಹೇಳಿದರು ನಾನು ಬರುವುದಿಲ್ಲಮ್ಮ, ಇವತ್ತು ನಾಳೆ ಬರುತ್ತೇನೆ ಅಂತ. ಮತ್ತೆ ನಮಗೆ ಒಳಗೆ ಹೋಗಲಿಕ್ಕೆ ಅವರು ಬಿಡಲಿಲ್ಲ. ಅದರ ಹಿಂದೆ ಏನೋ ಷಡ್ಯಂತರ ನಡೆದಿದೆ, ಏನು ಅಂತ ಗೊತ್ತಿಲ್ಲ ನಮಗೆ. ಏನಂತ ದೂರು ಕೊಡ್ತಾ ಇದ್ದಾರೆ? ಅಂದರೆ ಕೇವಲ ಮಗಳು ಕಾಣೆಯಾಗಿದ್ದಾಳೆ ಅಂತನಾ, ಇಲ್ಲ ಇದ್ರ ಷಡ್ಯಂತ್ರ ಇದೆ ಅಂತ? ನಾವು ದೂರು ಕೊಟ್ಟದ್ದು ನಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ. ಇದರ ಹಿಂದೆ ಏನೋ ಷಡ್ಯಂತರ ಇದೆ.